ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪ್ರಕಟಣೆ ಹೌದು, ಸುದ್ದಿಗೋಷ್ಠಿಯೂ ಹೌದು. ನಮ್ಮ ಜೊತೆಗೆ ಸಾಗರ ಮಂಡಲದ ಅಧ್ಯಕ್ಷರಾದಂಥ ಗಣೇಶ್ ಪ್ರಸಾದ್ ಅವರು ಇದ್ದಾರೆ, ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಭದ್ರಾಶ್ವನಂದ್ ಅವರು ಇದ್ದಾರೆ, ಸಾಗರ ಗ್ರಾಮೀಣ ಮಂಡಲದ ಕಾರ್ಯದರ್ಶಿಗಳಾದಂಥ ಶ್ರೀಕಂಠೇಗೌಡರು ಇದ್ದಾರೆ, ಪ್ರಮುಖರಾದಂಥ ಅಶೋಕ್ ಅವರಿದ್ದಾರೆ, ಮತ್ತು ಸತ್ಯಣ್ಣ ಅವರಿದ್ದಾರೆ. ಯಾರು ಸತ್ಯಣ್ಣ ಅವರು? ಮಾಧ್ಯಮ ಪ್ರಮುಖ ಆದಂಥ ಸತ್ಯಣ್ಣ ಅವರಿದ್ದಾರೆ. ಮುಖ್ಯವಾಗಿ 18ನೇ ತಾರೀಕು ನಮ್ಮ ಗೌರವಾನ್ವಿತ ಅಭ್ಯರ್ಥಿಗಳಾದಂಥ ರಾಘವೇಂದ್ರ ಅವರು ನಾಮಪತ್ರ ಸಲ್ಲಿಸ್ತಾರೆ. 9:00ವರೆಗೆ ರಮಣ ಶೆಟ್ಟಿ ಪಾರ್ಕ್ ಇಂದ ನಮ್ಮ ಮೆರವಣಿಗೆ ಮೂಲಕ ಕಾರ್ಯಕರ್ತರು ಬೃಹತ್ ಸಭೆ ಸೇರಿಕೊಂಡು ಕಾರ್ಯಕರ್ತರ ಜಾಥಾದೊಂದಿಗೆ ಜಿಲ್ಲಾ ಕಚೇರಿಗೆ ನಾಮಪತ್ರ ಸಲ್ಲಿಸುವಂಥ ಒಂದು ಕಾರ್ಯಕ್ರಮಗಳನ್ನ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ. ಈ ರೀತಿ ತಯಾರಿಯಾಗಿದ್ದೀವಿ ಅನ್ನೋ ವಿಚಾರಕ್ಕೆ ಪ್ರತಿ ಬೂತ್ ಮಟ್ಟಕ್ಕೆ ಮುಟ್ಟುವಂಥ ಕೆಲಸಗಳು ನಮ್ಮ ಕಾರ್ಯಕರ್ತರು ಆಲ್ರೆಡಿ ಮಾಡಿದ್ದಾರೆ. ಎಲ್ಲರೂ ಕೂಡ ನಾವು ಸಜ್ಜಾಗಿದ್ದೀವಿ. ಚುನಾವಣೆ ಎದುರಿಸಲಿಕ್ಕೆ ಎಲ್ಲ ರೀತಿಯ ವಿಚಾರವನ್ನು ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ನಮ್ಮ ಅಭ್ಯರ್ಥಿ ನಮ್ಮೆಲ್ಲರಿಗೂ ಕೂಡ ಎದೆ ತಟ್ಟಿ ಯಾವುದೇ ಮನೆಗೆ ಹೋಗಿ ಓಟ್ ಕೇಳುವಂಥ ವಿಚಾರ ನಮಗೆ ಆ ಧೈರ್ಯವನ್ನು ಕೊಟ್ಟು ಅಭ್ಯರ್ಥಿ ಆದಂಥ ನಮ್ಮ BY ರಾಘವೇಂದ್ರ ಅವರು ಇದ್ದಾರೆ. ಆಗಿರೋದ್ರಿಂದ ನಾವೆಲ್ಲೂ ಕೂಡ ಹೆಮ್ಮೆಯಿಂದ ಧ್ವನಿ ಎತ್ತಿ ಕೇಳುವಂಥ ಒಂದು ವಿಚಾರನ ಅವರು ಮಾಡಿರೋ ಕೆಲಸ ಕಾರ್ಯಗಳನ್ನ ಜನರಿಗೆ ಮುಟ್ಟಿದೆ. ಅದೇ ಕೆಲಸ ಏನೇನು ಮಾಡಿದ್ದಾರೆ ಅಂತ ಉಚ್ಚಾರ ಮಾಡ್ತಾ ಮತ ಕೇಳುವಂಥ ವಿಚಾರ. ಆತ್ಮೀಯ ಎಲ್ಲ ಸ್ನೇಹಿತರೆ, ಪ್ರಶಾಂತ್ರವರು ನಮ್ಮ ಚುನಾವಣೆಯ ತಯಾರಿ ಮತ್ತು ನಾಮಪತ್ರದ ಬಗ್ಗೆ ಈಗಾಗಲೇ ವಿಷಯವನ್ನು ಮಂಡಿಸಿದ್ದಾರೆ. ವಿಶೇಷವಾಗಿ ಒಂದು ಚುನಾವಣೆಯನ್ನು ಎದುರಿಸಬೇಕಿದ್ರೆ, ಒಬ್ಬ ಅಭ್ಯರ್ಥಿ ಚುನಾವಣೆಗೆ ಹೋಗಬೇಕಿದ್ರೆ ನಮ್ಮ ಹಿಂದಿನ ಕೆಲಸ ಕಾರ್ಯಗಳು, ಸಾಧನೆಗಳು, ಅದರ ಜೊತೆಗೆ ಮುಂದೆ ನಾವು ಏನು ಮಾಡ್ತೇವೆ ಹೇಳ್ತಕ್ಕಂಥ ವಿಷಯಗಳು, ಯೋಜನೆಗಳು, ಇವೆರಡನ್ನ ಇಟ್ಟು ನಾವು ಚುನಾವಣೆಯನ್ನು ಎದುರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಶಾಂತ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ಕಳೆದ 5 ವರ್ಷಗಳಲ್ಲಿ ನಮ್ಮ ಅಭ್ಯರ್ಥಿಗಳ ಸಾಧನೆಗಳನ್ನು ಮತ್ತು ಮುಂದಿನ ಹಂತದಲ್ಲಿ ನಮ್ಮ ಯೋಚನೆಗಳನ್ನು ಇವನ್ನು ನಾವು ಮುಂದಿಟ್ಟು ಚುನಾವಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಮಾನ್ಯ ನರೇಂದ್ರ ಮೋದಿ ಅವರು 2 ಬಾರಿ ಪ್ರಧಾನಿಯಾದ ಸಂದರ್ಭದಲ್ಲೂ ಕೂಡ ಪ್ರಪ್ರಥಮ ಸಭೆಯಲ್ಲಿ ಅವರೊಂದು ಮಾತನ್ನು ಹೇಳಿದರು. ಇನ್ನೇನು ನಾವು 5 ವರ್ಷ ಆಡಳಿತ ನಡೆಸ್ತೇವೆ, ಅದರ ನಂತರ ಏನು ಚುನಾವಣೆ ಬರುತ್ತೆ, ಆ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಹೆಮ್ಮೆಯಿಂದ, ಗರ್ವದಿಂದ ಮತವನ್ನು ಕೇಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೇನೆ ವಿನಃ ತಲೆ ತಗ್ಗಿಸಿ ಕೇಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಿಲ್ಲ ಇರ್ತಕ್ಕಂಥ ಮಾತನ್ನು ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರು. ಹೋದರೆ ಫಸಲ್ ಬಿಮಾ ಯೋಜನೆ ಇದು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ. ಇದರಲ್ಲಿ ಯಾರಿದ್ದೇ ಮಧ್ಯವರ್ತಿಗಳ ಪಾಲಿಲ್ಲ. ವೈಜ್ಞಾನಿಕ ಆಧಾರದಲ್ಲಿ, ಮಳೆಯ ಆಧಾರದಲ್ಲಿ ಆ ಒಂದು ಯೋಜನೆಯ ಲಾಭ ನೇರವಾಗಿ ಮಳೆ ಹೆಚ್ಚು ಬಿದ್ದರೂ ಆಗುತ್ತೆ, ಕಡಿಮೆ ಬಿದ್ದರೂ ಆಗುತ್ತೆ, ಆ ಅರ್ಹ ಫಲಾನುಭವಿಗೆ ಸಿಕ್ಕತ್ತೆ. ಅದರಲ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿಗಳನ್ನು, ಸಾಗರ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿಗಳನ್ನು ಫಸಲು ಬಿಮಾ ಯೋಜನೆ ತಂದಿದ್ದಾರೆ. ವಿಶ್ವಕರ್ಮ ಯೋಜನೆ ಇವತ್ತು ಕರಕುಶಲ ಕೆಲಸಗಾರರಿಗೆ ವಿಶ್ವಕರ್ಮ ಜಾತಿಯನ್ನು ಹೊರತುಪಡಿಸಿರ್ತಕ್ಕಂಥ ಯೋಜನೆ. ಆ ಯೋಜನೆ ಅಡಿಯಲ್ಲಿ ಸುಮಾರು 22 ಲಕ್ಷಕ್ಕೂ ಹೆಚ್ಚು ನೋಂದಾವಣಿಯಾಗಿದೆ. ಅವರಿಗೆ ಟ್ರೈನಿಂಗ್ ಬರ್ತಾ ಇದೆ. ಸುಮಾರು 1 ಲಕ್ಷ ರೂಪಾಯಿಗಳ ಸಾಲ ಕೂಡ ಅವರಿಗೆ ಸಿಗ್ತಾ ಇದೆ.